ವಾಟ್ಸ್ಆಪ್ ಗೈಸ್, ನಾನು ಅಭಿಷೇಕ್ ಅಂಡ್ ಇವತ್ತು ನಾನು ನಿಮ್ಮ ಜೊತೆ ಹೊಸ ಪ್ರಾಡಕ್ಟ್ ಜೊತೆ ಬಂದಿದ್ದೀನಿ. ಸೊ ಅದು ಬೇರೆ ಯಾವುದು ಅಲ್ಲ, OnePlus ಅವರ ನಾರ್ಡ್ ಬಡ್ಸ್ 2. ಸೊ ನಾರ್ಡ್ ಬಡ್ಸ್ 1 ಆಲ್ರೆಡಿ ಬಂದಿತ್ತು. ಸೊ ಅದರ ಅಪ್ಡೇಟೆಡ್ ವರ್ಷನ್ ಅವರು ಬಿಟ್ಟಿದ್ದಾರೆ. ಸೊ ಇವತ್ತು ಈ ವಿಡಿಯೋದಲ್ಲಿ ಇದರಲ್ಲಿ ಏನೇನಿದೆ, ಇದರ ಫೀಚರ್ಸ್ ಏನು, ಅದಕ್ಕೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಏನೇನು ಅಪ್ಡೇಟ್ಸ್ ಅನ್ನು ತಂದಿದ್ದಾರೆ. ಸೊ ಈ ರೀತಿಯಾದಂತಹ ವಿಷಯಗಳನ್ನ ನೋಡೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಮೊದಲಿಗೆ ಇದನ್ನ ಅನ್ಬಾಕ್ಸ್ ಮಾಡೋಣ. ಸೊ ಈ ಪ್ಯಾಕ್ ನೋಡಿದ್ರೆ ನಿಮಗೆ ಆಲ್ರೆಡಿ ನಾವು ಒಂದು ಸಿಗ್ನೇಚರ್ ಕಲರ್ ಏನಿದೆ ಅವರ OnePlus ಅವ್ರದ್ದು ರೆಡ್ ಕಲರ್ ಏನಿದೆ, ಸೊ ಅದನ್ನ ಬಿಟ್ಟು ಅವರು ಈ ಬೇರೆ ಒಂದು ಕಲರ್ ತೋರಿಸಿದ್ದಾರೆ. ಇದರಲ್ಲಿ ಬ್ಲಾಕ್ ಮತ್ತೆ ಬ್ಲೂ ಕಲರ್. ಸೊ ಇದರಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ. ಸೊ ಕವರ್ ನೋಡಿದಾಗ ನಮಗೆ ಗೊತ್ತಾಗುತ್ತೆ OnePlus ಬಡ್ಸ್ 2 ಅನ್ನೋ ಒಂದು ದೊಡ್ಡ ಒಂದು ಲೇಬಲ್ನ ಕೊಟ್ಟಿದ್ದಾರೆ. ಫಸ್ಟ್ ಇದನ್ನ ಸೈಡ್ಗೆ ಇಡೋಣ. ಅಂಡ್ ನೆಕ್ಸ್ಟ್ ಇದನ್ನ ಓಪನ್ ಮಾಡುವಾಗ ನಮಗೆ ಒಂದಷ್ಟು ವಿಷಯಗಳು ಸಿಗುತ್ತೆ. ಫಸ್ಟ್ ಇದರ ಕಾರ್ಡ್ಸ್ ಅನ್ನೆಲ್ಲ ನೋಡೋಣ. ಸೊ ಫಸ್ಟ್ಗೆ ಒಂದಷ್ಟು ಕಾರ್ಡ್ಸ್ ಸಿಗ್ತವೆ, ಪೇಪರ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಸೊ ಅದೇನಂತ ನೋಡೋಣ. ಯೂಸರ್ ಮ್ಯಾನ್ಯಲ್ ಎಲ್ಲ ಇರ್ತವಲ್ಲ ಅದೇ. ಸೊ ಇದರಲ್ಲಿ ರೆಡ್ ಕೇಬಲ್ ಕ್ಲಬ್ ಅಂತ ಈ ಕಾರ್ಡ್ ನ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡ್ಕೊಂಡು ನಾವು ಇದರಲ್ಲಿ ಜಾಯಿನ್ ಆಗ್ಬೋದು. ಅದನ್ನ ಸೈಡಿಗೆ ಇಡೋಣ. ಒಂದು ಇಮೋಜಿ ಕೊಟ್ಟಿದ್ದಾರೆ ಇದು. ಅಂಡ್ ನೆಕ್ಸ್ಟ್ ಯೂಸರ್ ಮ್ಯಾನ್ಯಲ್ ಯಾರು ಯೂಸ್ ಮಾಡಲ್ಲ, ಯಾರು ನೋಡಲ್ಲ, ಅಲ್ಲಿ ಎಲ್ಲಿ ಗೊತ್ತಿರುತ್ತೆ ಹೇಗೆ ಕನೆಕ್ಟ್ ಮಾಡಬೇಕು ಅಂತ. ಬಟ್ ಎಲ್ಲ ಪ್ರಾಡಕ್ಟ್ ಅಲ್ಲೂ ಕೊಟ್ಟಿರ್ತಾರೆ. ಇದ್ರಲ್ಲಿ ನಮಗೆ ಈ ಬಡ್ಸ್ ನ ಯಾವ ತರ ಯೂಸ್ ಮಾಡಬೇಕು, ಇದರಲ್ಲಿ ಏನೇನು ಇರುತ್ತೆ ಅಂತ ಒಂದಷ್ಟು ಲ್ಯಾಂಗ್ವೇಜಸ್ ಎಲ್ಲ ಕೊಟ್ಟಿದ್ದಾರೆ. ಅಂಡ್ ಇದನ್ನು ಸೈಡಿಗೆ ಇಡೋಣ. ಅಂಡ್ ಇದು OnePlus ಅವರ ನೆವರ್ ಸೆಟ್ಲ್ ಅಂತ ಅವ್ರದ್ದು ಮೋಟೋ ಏನಿದೆ, ಆ ಟ್ಯಾಗ್ ಲೈನ್ ಏನಿದೆ, ಅದನ್ನ ಜೊತೆ ಮಾಡಿ ಇದರಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಡೀಟೇಲ್ ಆಗಿ ನಿಮಗೆ ಈ ಬಡ್ಸ್ ಅನ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನೆಲ್ಲ ಕೊಟ್ಟಿದ್ದಾರೆ. ಇದನ್ನ ಸೈಡಿಗೆ ಇಡೋಣ. ಸೊ ಮೇನ್ ಆಗಿ ನಾವೀಗ ಈ ಪ್ರಾಡಕ್ಟ್ ಬರೋಣ. ಸೊ ಓಕೆ, ಹ್ಯಾಂಡ್ ಈ ಪ್ರಾಡಕ್ಟ್ ಮತ್ತೆ ಅವ್ರದ್ದು ರೆಡ್ ಕಲರ್ ಕೇಬಲ್ ಕೊಟ್ಟಿದ್ದಾರೆ. ಸೊ ನೀವು ಇದನ್ನ ಚಾರ್ಜ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಟೈಪ್ ಸಿ ಕೇಬಲ್ ಕೊಟ್ಟಿದ್ದಾರೆ. ಜೊತೆಗೆ ಒಂದಷ್ಟು ಬಡ್ಸ್ ಅನ್ನ ಕೊಟ್ಟಿದ್ದಾರೆ. ನಿಮಗೆ ನಿಮ್ಮ ಕಿವಿಗೆ ಯಾವ ಸೈಜ್ ಇದೆಯೋ ಅದಕ್ಕೆ ತಕ್ಕನಾಗಿ ನೀವು ಇದನ್ನ ಯೂಸ್ ಮಾಡ್ಕೊಬಹುದು. ಅಂಡ್ ಈಗ ಮೈನ್ ಆಗಿ ನಮ್ಮ ಈ ಬಡ್ಸ್ ಬರೋಣ. ಸೊ ನೆಕ್ಸ್ಟ್ ಇದು ಈ ಬಡ್ಸ್ ಬಗ್ಗೆ ಹೇಳ್ಬೇಕಾದ್ರೆ ನಿಮಗೆ ಇದು 2 ಕಲರ್ ಸಿಗುತ್ತೆ. ಅಂಡ್ ತುಂಬಾ ಹ್ಯಾಂಡಿ ಆಗಿದೆ. ಈ ಸೈಜ್ ಕೂಡ ಅಷ್ಟೇ, ನಿಮಗೆ ಪಾಕೆಟ್ ಅಲ್ಲಿ ಹಾಕೊಂಡು ಆರಾಮಾಗಿ ಇದನ್ನ ಯೂಸ್ ಮಾಡ್ಕೊಬಹುದು ಅಂಡ್ ಕ್ಯಾರಿ ಮಾಡ್ಕೊಬಹುದು. ಇದ್ರಲ್ಲಿ 2 ಕಲರ್ ಸಿಗುತ್ತೆ ಅಂತ ನಾನು ಆವಾಗಲೇ ಹೇಳಿದ್ದೀನಿ, ಒಂದು ಗ್ರೇ ಮತ್ತೆ ಇನ್ನೊಂದು ವೈಟ್. ಅಂಡ್ ನಿಮಗೆ ಇಲ್ಲಿ OnePlus ಒಂದು ಲೋಗೋ ಸಿಗುತ್ತೆ, ಹಿಂದ್ಗಡೆ ಒಂದು ಬಟನ್ ಸಿಗುತ್ತೆ, ನಿಮಗೆ ಕಾಣಿಸಲ್ಲ ಬಟನ್ ಇದೆ. ಸೊ ಇದನ್ನ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿಕೊಂಡು ನಾವು ಪೇರ್ ಮಾಡಬೇಕಾಗುತ್ತೆ. ಅಂಡ್ ಇಲ್ಲಿ ನಿಮಗೆ ಲೈಟ್ ಸಿಗುತ್ತೆ ನೀವು ಚಾರ್ಜ್ ಮಾಡುವಾಗ ರನ್ನಿಂಗ್ ಅಲ್ಲಿ ಇದೆಯಾ ಅಂತೆಲ್ಲ ಗೊತ್ತಾಗೋದಕ್ಕೆ ಈ ಲೈಟ್ ಯೂಸ್ ಆಗುತ್ತೆ. ಸೊ ಇದರ ಡಿಸೈನ್ ಬಗ್ಗೆ ಹೇಳ್ಬೇಕಾದ್ರೆ ಓಪನ್ ಮಾಡಿದಾಗ ನಾವು ನಾರ್ಮಲ್ ಆಗಿ ಲಾಸ್ಟ್ ವರ್ಷನ್ ನ ಬಡ್ಸ್ ಏನಿದೆ, ಬಡ್ಸ್ 1 ಏನಿದೆ ಅದ್ರ ತರನೇ ಇದೆ. ಡಿಸೈನ್ ಅಲ್ಲಿ ತುಂಬಾ ಚೇಂಜಸ್ ಮಾಡಿಲ್ಲ, ಆದ್ರೆ ಅದಕ್ಕೆ ಕಂಪೇರ್ ಮಾಡಿ ತುಂಬಾ ಅಪ್ಡೇಟ್ ಗಳನ್ನ ತಂದಿದ್ದಾರೆ. ಬ್ಯಾಟರಿ ಬ್ಯಾಕಪ್ ಆಗಿರ್ಬೋದು, ಇದು ಫೀಚರ್ ಆಗಿರ್ಬೋದು. ಅಂಡ್ ಇದರಲ್ಲಿ ಎಕ್ಸ್ಟ್ರಾ ಫೀಚರ್ಸ್ ಎಲ್ಲ ಆಡ್ ಮಾಡಿದಾನೆ, ಅದನ್ನ ಹೇಳ್ತೀನಿ. ಮೊದಲಿಗೆ ಈ ಬಡ್ಸ್ ನ ಫೀಚರ್ ಬಗ್ಗೆ ಮಾತಾಡಬೇಕಾದ್ರೆ ನಿಮಗೆ 5.3 ವರ್ಷನ್ ನ ಬ್ಲೂಟೂತ್ ಏನಿದೆ ಅದರಲ್ಲಿ ರನ್ ಆಗ್ತಾ ಇದೆ. ಅಂಡ್ ಇದ್ರಲ್ಲಿ ನನಗೆ ತುಂಬಾ ಇಷ್ಟ ಆಗಿರುವಂತ ಫೀಚರ್ ಯಾವುದು ಅಂದ್ರೆ ಇದರಲ್ಲಿ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಸಿಗುತ್ತೆ. ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಹೇಗಂದ್ರೆ ನಿಮಗೆ ವಿತ್ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಅಲ್ಲಿ ನಿಮಗೆ 5 ಅವರ್ಸ್ ಇದನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬಹುದು. ವಿತ್ ಕೇಸ್ ಆದ್ರೆ ನಿಮಗೆ 27 ಅವರ್ಸ್ ನಿಮಗೆ ಇದನ್ನ ಯೂಸ್ ಮಾಡಬಹುದು. ಅದನ್ನ ಆಫ್ ಮಾಡಿ ನೀವು ಯೂಸ್ ಮಾಡಿದ್ರೆ 7 ಅವರ್ಸ್ ನಿಮಗೆ ಕಂಟಿನ್ಯೂಸ್ ಆಗಿ ಇದನ್ನ ಯೂಸ್ ಮಾಡಬಹುದು. ಅಂಡ್ 36 ಅವರ್ಸ್. ಸೊ ಅಲ್ಲಿ ತನಕ ನೀವು ವಿತ್ ಕೇಸ್ ಜೊತೆಗೆ ಇದನ್ನ ಯೂಸ್ ಮಾಡಬಹುದು. ಸೊ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಅಂದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ನಾವು ಇದನ್ನ ಹಾಕಿ ಅದನ್ನ ಆನ್ ಮಾಡಿದಾಗ, ಆ ಫೀಚರ್ ಆನ್ ಮಾಡಿದಾಗ ನಮಗೆ ಹೊರಗಡೆ ಇರುವಂತ ಸೌಂಡ್ ಎಲ್ಲ ಕಟ್ ಆಫ್ ಆಗುತ್ತೆ. ಅಂಡ್ ನಮಗೆ ಇದರ ಸೌಂಡ್ ಮಾತ್ರ ಕೇಳುತ್ತೆ. ಸೊ ಇದ್ರಿಂದ ನಮಗೆ ಹಾಡ್ ಕೇಳುವಂತ ಎಕ್ಸ್ಪೀರಿಯನ್ಸ್ ಏನಿದೆ, ಸೊ ಇದನ್ನ ಯೂಸ್ ಮಾಡುವಂತ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ. ಇನ್ನು ಈ ಇಯರ್ಬಡ್ಸ್ ನ ಕಂಫರ್ಟ್ ಬಗ್ಗೆ ನೋಡೋಣ. ಸೊ ನಾನು ಜಸ್ಟ್ ಅದನ್ನ ವೇರ್ ಮಾಡಿ ನೋಡ್ತೀನಿ. ಸೊ ನಿಮಗೆ ಅವಾಗಲೇ ಹೇಳ್ದಂಗೆ ನಿಮಗೆ ಇದು ಹೇಳ್ಬೇಕಂದ್ರೆ ತುಂಬಾ ಲೈಟ್ ವೇಟ್ ಆಗಿರುವಂತ ಇಯರ್ಬಡ್ಸ್ ಇದು. ಸೊ ಹಾಕೊಂಡಾಗ ತುಂಬಾ ನೀಟಾಗಿ ಪ್ಲೇಸ್ ಆಗುತ್ತೆ. ನೀವು ತಲೆ ಎಲ್ಲ ಶೇಕ್ ಮಾಡಿದ್ರಾಗ್ಲಿ, ಇಲ್ಲ ಬೇರೆ ಏನಾದ್ರು ಆಕ್ಟಿವಿಟಿ ಏನಾದ್ರು ಮಾಡ್ತಿರೋದಾದ್ರು ಇದೇನು ಉದ್ರೋಗಲ್ಲ, ಬಿದ್ದೋಗಲ್ಲ. ಸೊ ತುಂಬಾ ಕಂಫರ್ಟ್ ಆಗಿರುತ್ತೆ. ಅಂಡ್ ತುಂಬಾ ನೀಟಾಗಿ ನಿಮಗೆ ಸಾಂಗ್ಸ್ನೆಲ್ಲ ಕೇಳಕ್ಕೆ ತುಂಬಾ ಯಾವುದೇ ಫಿಯರ್ಲೆಸ್ ಆಗಿ ನಿಮಗೆ ಇದನ್ನ ವೇರ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಅಂಡ್ ಇನ್ನಿದ್ರ ಪೇರಿಂಗ್ ಬಗ್ಗೆ ಮಾತಾಡಬೇಕಾದ್ರೆ OnePlus ಫಾಸ್ಟ್ ಪೇರ್ ಅನ್ನೋ ಟೆಕ್ನಾಲಜಿನಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಒಂದ್ಸಲ ಇದನ್ನ ಫೋನಿಗೆ ಪೇರ್ ಮಾಡಿದ್ಮೇಲೆ, ನೆಕ್ಸ್ಟ್ ಟೈಮ್ ನೀವು ಇದನ್ನ ಜಸ್ಟ್ ಓಪನ್ ಮಾಡುವಾಗ 0.3 ಸೆಕೆಂಡ್ ಅಲ್ಲಿ ನಿಮಗೆ ಇದು ಕನೆಕ್ಟ್ ಆಗುತ್ತೆ. ಅಷ್ಟು ಬೇಗ ಆ ಮೂಮೆಂಟ್ ಅಲ್ಲಿ ನಿಮಗೆ ಇದು ಕನೆಕ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ಇದು ಕನೆಕ್ಟ್ ಆಗಿದೆಯಾ ಇಲ್ಲೋ ಅಂತ ನೀವು ಚೆಕ್ ಮಾಡಬೇಕು ಅಂತಾನೆ ಬೇಕಾಗಿರಲ್ಲ, ಆಲ್ಮೋಸ್ಟ್ ಇದು ಕನೆಕ್ಟ್ ಆಗಿರುತ್ತೆ. ಇದು ಇಷ್ಟ ಇರೋ ಪೇರಿಂಗ್ ಬಗ್ಗೆ. ಅಂಡ್ ಅದು ಬಿಟ್ಟು ಇನ್ನಿದ್ರಲ್ಲಿ ಡಾಲ್ಮಿ ಅಟ್ಮಾಸ್ ನ ಸಪೋರ್ಟಿಂಗ್ ಆಗಿರುವಂತ ಟೆಕ್ನಾಲಜಿ ಇದೆ. ಈ ರೀತಿ ಅಂತ ಬೇರೆ ಬೇರೆ ಟೆಕ್ನಾಲಜಿ ಎಲ್ಲ ಈ ಇಯರ್ಬಡ್ಸ್ ಅಲ್ಲಿ ಇದೆ. ಅಂಡ್ ಅದ್ರ ಜೊತೆಗೆ ನಿಮಗೆ ಟ್ರಾನ್ಸ್ಪರೆನ್ಸಿ ಮೋಡ್ ಅಂತ ಕೂಡ ಇದರಲ್ಲಿ ಸಿಗುತ್ತೆ. ಸೊ ಅದೇನು ಅಂದ್ರೆ ಈ ಇಯರ್ಬಡ್ಸ್ ಯೂಸ್ ಮಾಡ್ತಾ ಟ್ರಾನ್ಸ್ಪರೆನ್ಸಿ ಮೋಡ್ ನ ಆನ್ ಮಾಡ್ಕೊಂಡ್ರೆ ನಿಮಗೆ ಸುತ್ತ ಮಾತಾಡೋದು ಕೇಳಿಸುತ್ತೆ. ಜೊತೆಗೆ ನಿಮಗೆ ಸಾಂಗ್ ಕೂಡ ತುಂಬಾ ಕ್ಲಿಯರ್ ಆಗಿ ಕೇಳಿಸುತ್ತೆ. ಸೊ ಇದು ತುಂಬಾ ಅಂದ್ರೆ ನಾವು ರೈಡ್ ಮಾಡುವಾಗ ಆಕ್ಚುಲಿ ಯೂಸ್ ಮಾಡಬಾರ್ದು, ನಾನು ಪ್ರಿಫರ್ ಮಾಡಲ್ಲ. ನಾವು ಈ ಯಾವ್ದಾದ್ರು ಯಾರ ಜೊತೆ ನಾವು ಮಾತಾಡ್ತಿರುವಾಗ ಇದನ್ನ ಯೂಸ್ ಮಾಡ್ತಿದ್ರೆ ನಾವು ಈ ಟ್ರಾನ್ಸ್ಪರೆನ್ಸಿ ಮೋಡ್ ನ ಆನ್ ಮಾಡ್ಕೊಂಡ್ರೆ ನಮಗೆ ಅದನ್ನು ಕೇಳ್ಬೋದು, ಸಾಂಗ್ ನ ಕೂಡ ಕೇಳ್ಬೋದು. ಸೊ 2 ಅಡ್ವಾಂಟೇಜ್ ಅದ್ರಲ್ಲಿ ಸಿಗುತ್ತೆ. ಅಂಡ್ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ನಿಮ್ಗೆ ಗೊತ್ತೇ ಇದೆ, ಆ ಮ್ಯೂಸಿಕ್ ನ ಎಕ್ಸ್ಪೀರಿಯನ್ಸ್ ಇದೆ, ತುಂಬಾ ಚೆನ್ನಾಗಿ ಅದನ್ನ ಎನ್ಹಾನ್ಸ್ ಮಾಡುತ್ತೆ. ಇನ್ನು ಇದರ ಇನ್ನೊಂದು ಹೈಲೈಟ್ ಏನು ಅಂದ್ರೆ ಈ ಬಡ್ ಅಲ್ಲಿ ನಿಮಗೆ 12.4 mm ಆ ಡ್ರೈವ್ ನ ಇದ್ರಲ್ಲಿ ಕೊಟ್ಟಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಎಕ್ಸ್ಟ್ರಾ ಲಾರ್ಜ್ ಡ್ರೈವ್ ಇದು. ಸೊ ಅದರಲ್ಲಿ ಬೇಸ್ ಆಗಿರ್ಬೋದು ಮತ್ತೆ ಇದರ ಸೌಂಡ್ ಆಗಿರ್ಬೋದು ನಿಮಗೆ ಅದು ತುಂಬಾ
ತುಂಬಾ ಜಾಸ್ತಿ ಇರುತ್ತೆ, ಬೇರೆ ಇದಕ್ಕೆಲ್ಲ ಕಂಪೇರ್ ಮಾಡಿ ಸ್ವಲ್ಪ ಜಾಸ್ತಿ ಅಂತಾನೆ ಹೇಳ್ಬೋದು. ಅಂಡ್ ಇನ್ನು ಮುಖ್ಯವಾದ ವಿಷಯ ಅನ್ನೋದ್ರಲ್ಲಿ ನಿಮಗೆ IP55 ನ ಒಂದು ರೇಟಿಂಗ್ ಸಿಗುತ್ತೆ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ವರ್ಕೌಟ್ ಮಾಡುವಾಗಲಿ ಅಥವಾ ನೀವು ಬೇರೆ ಕಡೆ ಏನಾದ್ರು ಆಕ್ಟಿವ್ ಆಗಿರುವಾಗ ನಿಮಗೆ ಏನಾದ್ರು ನೀರಾಗಿರ್ಬೋದು, ಸಣ್ಣ ನೀರಾಗಿರ್ಬೋದು, ಸ್ಪ್ಲಾಶ್ ಆಗಿರ್ಬೋದು, ಡಸ್ಟ್, ಅದನ್ನೆಲ್ಲ ಇದು ರೆಸಿಸ್ಟ್ ಮಾಡುತ್ತೆ. ಸೊ ಅದೊಂದು ಒಳ್ಳೆ ಒಂದು ಫೀಚರ್ ಅಂತ ಹೇಳ್ಬೋದು. ಅಂಡ್ ಇದರ ಇನ್ನೊಂದು ಮೈನ್ ಆಗಿರುವಂತ ಹೈಲೈಟ್ಸ್, ಗೇಮರ್ಸ್ಗೆ ತುಂಬಾ ಹೆಲ್ಪ್ ಆಗುವಂತ ಒಂದು ಬಡ್ ಇದು. ಯಾಕೆಂದ್ರೆ ಇದರ ಒಂದು ಲೇಟೆನ್ಸಿ ರೇಟ್ ಏನಿದೆ ಅದು ನಿಮಗೆ 94 MS ತನಕ ನಿಮಗೆ ಸಿಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ 94 ಮಿಲಿಸೆಕೆಂಡ್ ಅಂತ ಏನ್ ಹೇಳ್ತೀವಿ. ಸೊ ನೀವು ಗೇಮ್ ಮಾಡ್ತಿರುವಾಗ ಅಲ್ಲಿ ಆ ಒಂದು ರಿಯಾಕ್ಷನ್ ಟೈಮ್ ಏನಿದೆ ನಿಮಗೆ, ಅಲ್ಲಿ ನೀವೀಗ ಸಡನ್ ಆಗಿ ಏನೋ ಒಂದು ಗೇಮ್ ಮಾಡ್ತಾ ಇದ್ದೀರಾ, ಸೊ ಅಲ್ಲಿ ಏನಾದ್ರು ನೀವು ಫೈರ್ ಮಾಡುವಾಗ ಆ ಒಂದು ಸೌಂಡ್ ಏನಿದೆ ನಿಮಗಿಲ್ಲಿ, ಆ ಒಂದು ನೀವು ತಗೊಳ್ಳೋಂಥ ಸೌಂಡ್ ಏನಿದೆ ಅದರ ಒಂದು ರೇಟಿಂಗ್, ಆ ಒಂದು ಡಿಲೇ ಏನಿದೆ ತುಂಬಾ ಕಮ್ಮಿ ಇರುತ್ತೆ. ಸೊ ಇದರಿಂದ ಗೇಮ್ ಎಲ್ಲ ಆಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಾನು ಹೇಳೋದೇನು ಅಂದ್ರೆ ತುಂಬಾ ಯೂಸ್ ಆಗುವಂತ ಒಂದು ಬಡ್ಸ್ ಅಂತಾನೆ ಹೇಳ್ಬೋದು. ಲಾಸ್ಟ್ ವರ್ಷನ್ ಕಂಪೇರ್ ಮಾಡಿದ್ರೆ ತುಂಬಾ ಇಂಪ್ರೂವ್ಮೆಂಟ್ ಅನ್ನೆಲ್ಲ, ತುಂಬಾ ಅಪ್ಡೇಟ್ಗಳನ್ನೆಲ್ಲ ತಂದಿದ್ದಾರೆ. ಅಂಡ್ ಈ ಒಂದು ಪ್ರೈಸ್ಗೆ ನಿಮಗೆ ಈ ಒಂದು ಬಡ್ಸ್ ನ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ನ ಒಂದು ಫೀಚರ್ ಏನಿದೆ ತುಂಬಾ ಚೆನ್ನಾಗಿದೆ. ಸೊ ನೀವು ಅದನ್ನ ಆರಾಮಾಗಿ ಯೂಸ್ ಮಾಡಿಕೊಂಡು ತುಂಬಾ ಮ್ಯೂಸಿಕ್ನೆಲ್ಲ ಎಂಜಾಯ್ ಮಾಡ್ಬೋದು. ಒಟ್ಟಿನಲ್ಲಿ ನಾನು ಹೇಳೋದಾದ್ರೆ ತುಂಬಾ ಇಂಪ್ರೆಸ್ ಆಗಿರುವಂತ ಒಂದು ಇಯರ್ಬಡ್ಸ್ ಅಂತ ಹೇಳ್ತೀನಿ. ಸೊ ನಿಮಗೆ ಈ ಒಂದು ಇಯರ್ಬಡ್ ಬಗ್ಗೆ ಏನಿಸ್ತು ಅಂತ ನೀವು ಕಮೆಂಟ್ ಮಾಡಿ. ಅಂಡ್ ನಿಮ್ಮ ಫೇವರೇಟ್ ಇಯರ್ಬಡ್ ಯಾವ್ದಾದ್ರು ಇದ್ರೆ ನೀವು ಅದನ್ನು ಕೂಡ ಕಮೆಂಟ್ ಮಾಡಿ. ಅಂಡ್ ಇದ್ರ ಬಗ್ಗೆ ಬೇರೆ ಏನಾದ್ರು ಡೌಟ್ಸ್ ಇದ್ರೆ ನೀವು ಕಮೆಂಟ್ ಅಲ್ಲಿ ಅದನ್ನ ಕೇಳ್ಬೋದು. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಕನ್ನಡ ಗಿಸ್ಬೋಟ್ ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ವಿಡಿಯೋಸ್ ವಾಚ್ ಮಾಡ್ತಾ ಇರಿ. ಸೊ ಇಟ್ಸ್ ಮೀ ಅಭಿಷೇಕ್ ಮೋಹನ್ದಾಸ್ ಸೈನಿಂಗ್ ಆಫ್. ಸ್ಟೇ ಸೇಫ್ ಅಂಡ್ ಸ್ಟೇ ಸೇಫ್.